ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಿಮ್ಮ ಜೊತೆಗೆ ಒಂದಿಷ್ಟು ಶಿಕ್ಷಕರ ನೇಮಕಾತಿಯ ಕುರಿತು ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನೇಮಕಾತಿ ಮಾರ್ಚ್ನಲ್ಲಿ ಪ್ರಾರಂಭವಾಗ್ತದೆ. ಬಜೆಟ್ ನಂತರ ಬಂಪರ್ ಆಫರ್ ಇದೆ. ಇವತ್ತೊಂದು ಅಧಿಕೃತ ಆದೇಶವನ್ನು ನೀವು ನೋಡಿದ್ದೀರಿ ಈಗಾಗಲೇ. ಅದರ ಬಗ್ಗೆ ನಾನಿಷ್ಟು ಸ್ವಲ್ಪ ನಿಮಗೆ ಹೇಳಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದಿದ್ದೇನೆ. ಉದ್ದೇಶ ಏನಪ್ಪ ಅಂತಂದರೆ, ನೇಮಕಾತಿ ಮಾರ್ಚ್ನಲ್ಲಿ ಅಂದರೆ ಮಾರ್ಚ್ ಮಧ್ಯದ ವಾರದಿಂದ ಹಿಡಿದು ಪ್ರಾರಂಭವಾಗ್ತದೆ. 6ನೇ ತಾರೀಕು ಬಜೆಟ್ ಇದೆ. ಆ ಬಜೆಟ್ನಲ್ಲಿ ಸಂಪೂರ್ಣ ಮಾಹಿತಿ ಗೊತ್ತಾಗ್ತದೆ. PSTR ಎಷ್ಟು, GPSTR ಎಷ್ಟು, HSTR ಎಷ್ಟು, PU ಉಪನ್ಯಾಸಕರು ಎಷ್ಟು, ಹೀಗೆ ಎಲ್ಲವೂ 6ನೇ ತಾರೀಕು ನಂತರ ಗೊತ್ತಾಗ್ತದೆ. ಅದಕ್ಕಿಂತ ಮುಂಚೆ ಒಂದು ಸಚಿವ ಸಂಪುಟ ಮಾಡಿದ್ದರು ಸರ್ಕಾರ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯ ಅಧ್ಯಕ್ಷತೆಯ ಮೇರೆಗೆ, ಅವರ ಅಧ್ಯಕ್ಷತೆಯಲ್ಲಿ. ಅಲ್ಲಿ 56,000 ಒಟ್ಟು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಒಂದು ಮಹತ್ತರವಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರು. ಅದೆಲ್ಲ ನಿಮಗೂ ಗೊತ್ತಿದ್ದ ವಿಷಯನೇ ಅದ. ಇವತ್ತು ಅದನ್ನು ಅಧಿಕೃತ ಆದೇಶದಲ್ಲಿ ನಮಗೆ ಕಳಿಸಿದ್ದಾರೆ, ನಮಗೆ ತೋರ್ಪಡಿಸಿದ್ದಾರೆ. ಅದನ್ನು ರಾಜ್ಯಪಾಲರು ವಿವಿಧ ಇಲಾಖೆಗಳಿಗೆ, ವಿವಿಧ ಈ ಎಕ್ಸಾಮ್ ಅಥಾರಿಟಿ ಇರ್ತಕ್ಕಂಥ KE ಆದವರಿಗೆ, KPSC ಅವರಿಗೆ, ಇವರಿಗೆ ಅಧಿಕೃತ ಮಾಹಿತಿಯನ್ನು ಕಳಿಸಿದ್ದಾರೆ ರಾಜ್ಯಪಾಲರ ಒಂದು ಅನುಮತಿಯ ಮೇರೆಗೆ. ಅದಿಷ್ಟು ನೇಮಕಾತಿ ಪ್ರಾರಂಭ ಆಗೇ ಆಗ್ತದೆ. ಇದಿಷ್ಟು ಸ್ವಲ್ಪ ಅಂದರೆ ಒಂದು ಸ್ಕ್ರೀನ್ಶಾಟನ್ನು ನಿಮಗೆ ನಾನು ತೋರ್ಪಡಿಸ್ತಾ ಇದ್ದೇನೆ. ನಾನು ಪೂರ್ತಿ PDF ಆಗ್ತಾ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು. ಲಾಸ್ಟಿಗೆ ಇಲ್ಲಿದೆ ನೋಡ್ರಿ, ಮುಂದುವರೆದು ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಎಲ್ಲ ಇಲಾಖೆಗಳಿಗೆ ಮತ್ತು ನೇಮಕಾತಿ ಪ್ರಾಧಿಕಾರಗಳಿಗೆ ತಿಳಿಸಿದೆ. ಇದಿಷ್ಟು ಬೇಕಿತ್ತು ನಮಗೆ. ಇಲ್ಲಿ ಏನಾದಪ್ಪ ಅಂತಂದರೆ, ನೇಮಕಾತಿ ನಮ್ಗೆ ಹೈಕೋರ್ಟು ಅನುಮತಿ ಕೊಟ್ಟಿದೆ, ಸರ್ಕಾರಕ್ಕೆ ಏನದ ನೇಮಕಾತಿ ಮಾಡಿರಿ ಅಂತ. ಅದು ಹೈಕೋರ್ಟ್ನಲ್ಲಿ ಬರ್ತಕ್ಕಂಥ ತೀರ್ಪಿಗೆ ಅನುಗುಣವಾಗಿ ಯಾವ ರೀತಿ ತೀರ್ಪು ಬರ್ತೋ ಅದಕ್ಕೆ ಅನುಗುಣವಾಗಿ ನೇಮಕಾತಿಗಳು ನಡೀತವೆ ಅನ್ನುವಂಥದ್ದೇನದ ಒಂದು ಶರ ಬರೆದು ಕೊಡ್ತಾರೆ. ಶರ ಬರೆದು ಅದರ ಒಂದು ಕಂಡೀಷನ್ ಮೇಲೆ ಏನದ ನೇಮಕಾತಿ ಇವಾಗ ಪ್ರಾರಂಭ ಮಾಡ್ತಾರೆ. ಆದಷ್ಟು ಇಷ್ಟು ದಿನ ಏನು ನೀವು ಕನಸು ಕಾಣ್ತಾ ಇದ್ರೋ ಅದು ನನಸಾಗುವಂಥ ಕಾಲ ಬಂದಿದೆ. ದಯವಿಟ್ಟು ಎಲ್ಲರೂ ಅಭ್ಯಾಸದ ಕಡೆಗೆ ವಾಲ್ರಿ. ಅದು ಏನಾಯಿತು ಇದು ಏನಾಯಿತು ಅಂತ ಸುಮ್ಮನೆ ಯೂಟ್ಯೂಬ್ನಲ್ಲಿ ಇದೇನು ನೋಡ್ಕೊಂಡು ಈ ಥರದ್ದೆಲ್ಲ ಕೂತ್ಕೋಬೇಡ್ರಿ. ಕ್ಲಾಸ್ಗಳನ್ನು ಕೇಳ್ರಿ, ಪುಸ್ತಕವನ್ನು ಅಭ್ಯಾಸ ಮಾಡಿರಿ, ನೋಟ್ಸ್ಗಳನ್ನು ಬರೀರಿ. ಇನ್ನು ನೇಮಕಾತಿ 100ಕ್ಕೆ 200ರಷ್ಟು ಹಾಗೆ ಆಗ್ತದೆ ಅನ್ನೋದು ನಿಮಗೂ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಆಗಿದ್ದಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದೇನೆ. ಯಾಕಂದರೆ ಈ 56,000 ಅಂತಂದರೆ ನಮಗೆ ಯಾಕೋ ಜಾಸ್ತಿ ಕಾಣ್ತಾವೆ. ಆದರೆ ಎಲ್ಲ ಇಲಾಖೆಯಲ್ಲಿ ಒಡೆದು ಹಾಕಿ ಎಲ್ಲ ನಮ್ಮ PSTR, GPSTR, HSTR ಎಲ್ಲವೂ ಕೂಡ ಏನಾದ್ರು ಡಿವೈಡ್ ಮಾಡಿದಾಗ ಕೆಲವೇ ಪೋಸ್ಟ್ಗಳು ನಮಗೆ ಬರ್ತವೆ. ದಯವಿಟ್ಟು ನೋಡಿರಿ. ಅದ್ರಾಗ ನಿಮ್ಮ ಕಾಸ್ಟ್ ಅಂತ ಬರ್ತದೆ, ನಿಮ್ಮ ಕೆಲವೊಂದು ಮೀಸಲಾತಿಗಳಂತ ಬರ್ತವೆ. ಅವೆಲ್ಲ ತೆಗೆದು ನೋಡಿದರೆ ಕಾಂಪಿಟೇಷನ್ ಮಾತ್ರ ಸ್ವಲ್ಪ ಚೆನ್ನಾಗೇ ಇದೆ. ದಯವಿಟ್ಟು ಸುಮ್ಮನೆ ಕೂತ್ಕೋಬೇಡ್ರಿ. ಇನ್ಮೇಲಿಂದ ಅಭ್ಯಾಸದ ಕಡೆ ಗಮನ ಹರಿಸ್ರಿ, ಓದ್ರಿ. ಅದರ ಜೊತೆಗೆ ನಾವು ಕೂಡ ವಾರದ ಟಾರ್ಗೆಟು ಅಂತ ಮಾಡ್ತಾಯಿದ್ದೀವಿ. ವಿಶೇಷವಾದಂಥದ್ದು ಟೆಸ್ಟ್ ಸಿರೀಸ್ಗಳನ್ನು ತೊಗೊಳ್ತಾ ಇದ್ದೀವಿ. ವಾರದ ಟಾರ್ಗೆಟು ಮತ್ತು ಟೆಸ್ಟ್ ಸಿರೀಸ್ಗಳನ್ನು ತೊಗೊಳ್ತಾ ಇದ್ದೀವಿ. ಯಾರಾದರೂ ನಿಮಗೆ ಈ ಒಂದು ಟೆಸ್ಟ್ ಸಿರೀಸ್ಗೆ ಮತ್ತು ವಾರದ ಟಾರ್ಗೆಟ್ಗೆ ಮತ್ತು ಕಂಪ್ಯೂಟರ್ ಕ್ಲಾಸಸ್ಗೆ, ಶಿಶು ಮನೋವಿಜ್ಞಾನ ಅಂತ ಸೈಕಾಲಜಿ ಕ್ಲಾಸಸ್ಗಳಿಗೆ ನಿಮಗೆ ಜಾಯಿನ್ ಆಗಬೇಕು ಅನ್ನುವಂಥ ಆಸೆ ಇತ್ತು ಅಂದರೆ, ಯಾರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ, ಅದು ಕೇವಲ 299 ರೂಪಾಯಿಗಳನ್ನು ನೋಂದಣಿ ಮಾಡಿಕೊಂಡು ನೀವು ನಮ್ಮ ಕ್ಲಾಸಿಗೆ ಜಾಯಿನ್ ಆಗಿರಿ. ಇದು ಪರೀಕ್ಷೆ ಮುಗಿಯುವವರೆಗೂ ವ್ಯಾಲಿಡಿಟಿ ಇರ್ತದೆ. ಇಷ್ಟೇ ದುಡ್ಡಲ್ಲಿ ಹೆಂಗೆ ಮಾಡ್ತೀರಿ ಅಂತ ಕೆಲವೊಬ್ಬರು ನಮಗೆ ಕೇಳ್ತಾರೆ. ಇಲ್ಲಿ ನಾವು
ದುಡ್ಡು ಮಾಡಲಿಕ್ಕೆ ಈ ವಿಡಿಯೋ ಮಾಡ್ತಿಲ್ಲ, ದುಡ್ಡು ಮಾಡಲಿಕ್ಕೆ ಈ ಚಾನಲ್ ನಡೆಸ್ತಾ ಇಲ್ಲ. ನಾವು ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸಮರ್ಪಕವಾದಂಥ ಪ್ರಶಿಕ್ಷಣಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ತಿಳಿಸುವಂಥ ಉದ್ದೇಶ ನಮ್ಮದದ. ಅದರ ಜೊತೆಗೆ ಈ ಕೊಟ್ಟಂಥ ದುಡ್ಡನ್ನು ನಮ್ಮ ಒಂದು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಂಗವಾಗಿ ಆ ಒಂದು ಬಡ ಮಕ್ಕಳಿಗೆ ಮತ್ತು ನಿರ್ಗತಿಕ ಮಕ್ಕಳಿಗೆ ಅವರಿಗೆ ಅನುಕೂಲ ಆಗಲಿ ಅಂತ ಅವ್ರದ್ದೇ ಆದಂಥ ಒಂದು ಅಕೌಂಟ್ ಇದೆ. ಅವರ ಒಂದು ವಿಚಾರಕ್ಕಾಗಿ, ಅವರ ಒಂದು ಶ್ರೇಯೋಭಿವೃದ್ಧಿಗಾಗಿ ಇದನ್ನನ್ನೋದು ನಾವು ಎತ್ತಿಟ್ಟಿರ್ತೀವಿ. ಆ ಒಂದು ಪ್ರತಿಯೊಂದು ಇವೆಲ್ಲ ದುಡ್ಡನ್ನು ಅವರ ಕಾರ್ಯಕ್ರಮಕ್ಕಾಗಿಯೇ ಬಳಸ್ಕೊತೀವಿ. ಇದು ಮಾತ್ರ ಕಡಖಂಡಿತವಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಈ ಫ್ರೀಯಾಗಿ ಮಾಡಬೇಕನ್ನುವಂಥ ವಿಚಾರವನ್ನೇ ಇತ್ತು, ಬಟ್ ಫ್ರೀಗೆ ಬೆಲೆ ಇರೋದಿಲ್ಲ ಅನ್ನುವಂಥದ್ದೇನದ ಮನಗಂಡು ಈ 299 ರೂಪಾಯಿಯನ್ನು ನೀವು ಪೇ ಮಾಡಿ ಪ್ರತಿ ವಾರವೂ ಟೆಸ್ಟ್ ಸಿರೀಸ್ ಅಂದರೆ ಯಾವ ಸರ್ಕಾರ ಆಯಾ PST ಅವರಿಗೆ 150 ಅಂಕದ ಯಾವ ರೀತಿ ಇರ್ತದೋ ಅದೇ ರೀತಿಯ ಮಾದರಿಯಲ್ಲಿ ಮತ್ತು ಈ ರಾಜ್ಯ ಸರ್ಕಾರದ ಪಠ್ಯಪುಸ್ತಕದ ಅನುಗುಣವಾಗಿ ಪ್ರತಿಯೊಂದು ವಿಷಯವನ್ನು 150 ಅಂಕದ ಮೇರೆಗೆ ಪ್ರತಿ ರವಿವಾರ ಕೂಡ ಟೆಸ್ಟ್ ಸಿರೀಸನ್ನು ತೊಗೊತೀವಿ ನಾವು. ಅದನ್ನು ನೀವು ಇಚ್ಛೆ ಇದ್ದವರು, ಇಂಟ್ರೆಸ್ಟ್ ಇದ್ದವರು ಏನದ ಈ ಒಂದು ನಂಬರಿಗೆ ನೀವು ಏನದ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ನಿಮ್ಮದು TET ಮಾರ್ಕ್ಸ್ ಕಾರ್ಡನ್ನು ಶೇರ್ ಮಾಡಿ ನಮಗೇನದ ಒಂದು ಮಾಹಿತಿಯನ್ನು ಕೊಟ್ಟರೆ ಅಂದರೆ ನಾವು ನಿಮಗೆ ಗ್ರೂಪ್ನಲ್ಲಿ ಬಳಗದಲ್ಲಿ ಸೇರಿಸ್ಕೊತೀವಿ. ಆ ಒಂದು ಉದ್ದೇಶ ಇಟ್ಕೊಂಡು ಆತ್ಮೀಯ ಬಂಧುಗಳೇ, ನಿಮಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ. ಇಷ್ಟು ದಿನ ನೀವು ಕಾಯ್ದಿದ್ದು ಇದೇ ಹುದ್ದೆಗೋಸ್ಕರ. ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡ್ರಿ. ಆದಷ್ಟು ಬೇಗ ಅಭ್ಯಾಸದ ಕಡೆ ವಾಲ್ರಿ. ಅಭ್ಯಾಸದ ಕಡೆ ಏನದ ನಿಮ್ಮ ಒಂದು ನಡೆ ಇರಲಿ. ಈ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಷ್ಟು ಆ ರೀತಿ ಮಾಡ್ಕೋಬೇಡ್ರಿ. 10 ವರ್ಷದ ಫಲ ಇದು, ಆ ಫಲ ನಿಮಗೆ ದಕ್ಕಲಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಬೇಕಾಗಿತ್ತು, ಎಚ್ಚರಿಸಬೇಕಾಗಿತ್ತು. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇನ್ಮೇಲಿಂದ ಅದು ನಿಮ್ಮ ಸ್ಪೀಡ್ ಹೇಗಿರಬೇಕು ಅಂದರೆ ರಾಕೆಟ್ ಸ್ಪೀಡಲ್ಲಿರಬೇಕು. ಅಷ್ಟು ಕ್ರಿಯಾಶೀಲರಾಗಿನದ ಅಭ್ಯಾಸದ ಕಡೆ ಗಮನ ಹರಿಸ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶರಣೆಂದು ನಮಸ್ಕಾರಗಳು.